ಕಾರ್ತಿಕ್, ಏ ಕಾರ್ತಿಕ್, Hey Priya, ಹ್ಯಾಪಿ ಬರ್ಡೇ. I love you Priya. ಲವ್ ಯು ಟೂ. Oh shit. Uh, dream ಏನಿವನು ಇನ್ನ ಮಲಗಿದಾನಲ್ಲ, ಸೋಂಬೇರಿ. ಕಾರ್ತಿಕ್, ಕಾರ್ತಿಕ್, ಕಾರ್ತಿಕ್. Hey Priya. ಫೈನ್, ಗೆಟ್ ಅಪ್ ನೌ. ಪ್ರಿಯಾ ಇವತ್ತೇನ್ ಡೇ ಗೊತ್ತಾ? ಫ್ರೈಡೇ ಇವತ್ತು, ಬೇಗ ಬಾ. ಬಂದೆ ಪ್ರಿಯಾ. ತಗೋ, ಬೇಗ ರೆಡಿ ಆಗು, ನಾನೆಲ್ಲೋ ಕರ್ಕೊಂಡು ಹೋಗ್ತೀನಿ. ಪ್ರಿಯಾ, ಏನಮ್ಮ ವಿಶೇಷ ಇವತ್ತು? ಸ್ವಾಮಿಗಳೇ, ಇವತ್ತು ಕಾರ್ತಿಕ್ ಬರ್ಡೇ, ಅದಕ್ಕೆ ಅವನ ಹೆಸರು ಅರ್ಚನೆ ಮಾಡಿ. ಕಾರ್ತಿಕ್, ಇವತ್ತು ನಿನ್ನ ಬರ್ಡೇ, ಸೊ ಏನು ಬೇಕಾದ್ರೂ ಆರ್ಡರ್ ಮಾಡು. ಏನು ಬೇಡ ಪ್ರಿಯಾ, ನಿನ್ನ ವಿಶೇಷದಿಂದ ಹೊಟ್ಟೆ ತುಂಬೋಯ್ತು. ನೋ ಕಾರ್ತಿಕ್, ಯು ಹ್ಯಾವ್ ಟು ಆರ್ಡರ್. ಏನು ಬೇಡ ಪ್ರಿಯಾ. ಕಾರ್ತಿಕ್, ಇಟ್ಸ್ ಅ ಬರ್ಡೇ, ಸೊ ಯು ಹ್ಯಾವ್ ಟು ಆರ್ಡರ್. ಓಕೆ. Fruit punch? Okay, 2 fruit punch. So, how are you feeling about the place? Yeah, it is fabulous. ಪ್ರಿಯಾ, ನನ್ನ ಬರ್ಡೇ ನೀನು ಹೋಟ್ಲಲ್ಲಿ ಸೆಲೆಬ್ರೇಟ್ ಮಾಡಿ ವಿಶ್ ಮಾಡ್ತೀಯ ಅಂದರೆ ಅದು ಇಲ್ಲ. ಹೋಗ್ಲಿ ದೇವಸ್ಥಾನಕ್ಕಾದ್ರೂ ಕರ್ಕೊಂಡು ಹೋಗಿ ವಿಶ್ ಮಾಡ್ತೀಯ ಅಂದರೆ ಅದು ಇಲ್ಲ. ಮತ್ತೆ ಇನ್ನೆಲ್ಗೆ ಹೋಗ್ತಿದ್ದೀವಿ? ಸರ್ಪ್ರೈಸ್. ಓಕೆ. ಅರೆ, ಇದೇನಿದು ಸ್ಮಶಾನಕ್ಕೆ? ಐ ಡೋಂಟ್ ನೋ ವಾಟ್ಸ್ ರಾಂಗ್ ವಿತ್ ಹರ್. ಅಯ್ಯೋ, ಬರ್ಡೇ ಸೆಲೆಬ್ರೇಟ್ ಮಾಡೋಣ ಬಾ. ಏನು ಚುಚ್ಚಾಗ ಆಡ್ತಾವಳೆ? ಓ ಗಾಡ್, ಸಾರಿ, 1 minute, ಕೇಕ್ ತಂದ್ಬಿಡ್ತೀನಿ. ಸರ್ಪ್ರೈಸ್ ಅಂತೆ, ಸರ್ಪ್ರೈಸ್. ಸ್ಮಶಾನದಲ್ಲಿ ಏನು ಸರ್ಪ್ರೈಸ್? ಇವಳು ಯಾಕೆ ಇಲ್ಲಿ ಕರ್ಕೊಂಬಂದ್ಲು? ಇಲ್ಲಿ ಏನಿದೆ ಅಂಥದ್ದು? ಬರೀ ಸಮಾಧಿಗಳು ಬಿಟ್ರೆ. ಅಕ್ಕ ಭಾವ ಸಮಾಧಿ. ಶಾಕ್ ಆಗಿದ್ದಾನೆ. ಇವಾಗ ಗೊತ್ತಾಗುತ್ತೆ ಇವನ್ ಟ್ರೂ ಲವ್. ಕಮ್
ಕೇಕ್ ಕಟ್ ಮಾಡೋಣ. ಇಲ್ಲಿ ಕೇಕ್ ಕಟ್ ಮಾಡೋದ? ಛೇ ಲವ್ವರ, ನೀನು ಸೈಕೋ. ಇವತ್ತು ನನ್ನ ಜನ್ಮದ ದಿನ, ನೀನು ನೋಡಿದ್ರೆ ಇಂಥ ಜಾಗಕ್ಕೆ ಕರ್ಕೊಂಬಂದಿದ್ಯಾ. ಛೇ, ನೀನು ಬೇಡ, ನಿನ್ನ ಲವ್ ಬೇಡ, ನಾನು ಹೋಗ್ತೀನಿ. ಕಾರ್ತಿಕ್, 1 ನಿಮಿಷ, ನಾನೇನು ಹೇಳ್ತೀನೋ ಅದನ್ನ ಕೇಳ್ಕೊಂಡು ಹೋಗು. ಆಮೇಲೆ ಸೆಲೆಬ್ರೇಟ್ ಮಾಡೋದೋ ಬಿಡೋದೋ ಅದು ನಿನ್ನಿಷ್ಟ. ನಮ್ಮಿಬ್ರು ಲೈಫ್ ಈ ಥರ ಆಗಬಾರ್ದು ಅಂತ ನಾನು ಇಷ್ಟೊಂದೆಲ್ಲ ಪ್ಲ್ಯಾನ್ ಮಾಡಿದೆ. ಬಡ ದಿನ ಇಷ್ಟೊಂದು ನೋವು ಕೊಟ್ಟೆ, ಬಟ್ ನನ್ನ ಇಂಟೆನ್ಷನ್ ರಾಂಗ್ ಆಗಿರಲಿಲ್ಲ. ಅಟ್ಲೀಸ್ಟ್ ಇವಾಗಾದರೂ ಸೆಲೆಬ್ರೇಟ್ ಮಾಡೋಣವಾ? ಐ ಆಮ್ ಸಾರಿ ಪ್ರಿಯಾ, ನಿನ್ನ ಇಂಟೆನ್ಷನ್ ಏನು ಅಂತ ಗೊತ್ತಿಲ್ಲದೆ ನಿನ್ನ ತುಂಬ ತಪ್ಪು ತಿಳ್ಕೊಂಡೆ. ಸರಿ, ನಿನ್ನಿಷ್ಟದ ಪ್ರಕಾರ ಬರ್ಡೇ ಇಲ್ಲೇ ಸೆಲೆಬ್ರೇಟ್ ಮಾಡೋಣ. ನನ್ನ ಜೀವನದಲ್ಲಿ ವಂಡರ್ಫುಲ್ ಬರ್ಡೇ ನಿನ್ನ ಜೊತೆನೇ ಸೆಲೆಬ್ರೇಟ್ ಮಾಡ್ತಿದ್ದೀನಿ. ಒಂದು ಅರ್ಥ ಇದೆ. Such a wonderful place. Thank you and love you. Priya. Oh, Karthik, come. Many more happy returns of the day, Priya. Thank you, Karthik. Love you. ಸರಿ, ಬಾ, ಬರ್ಡೇ ಸೆಲೆಬ್ರೇಟ್ ಮಾಡೋಣ. ಓ, ರಿವೆಂಜ್ ತಗೊಂತಿದ್ಯಾ? ಅವತ್ತು ಸ್ಮಶಾನದಲ್ಲಿ ಸೆಲೆಬ್ರೇಟ್ ಮಾಡಿದೆ ಅಂತ ಇವಾಗಿದಾ? ಹೇ ಛಾ, ಆ ಥರ ಏನಿಲ್ಲ. ಇಟ್ಸ್ ಅ ಸರ್ಪ್ರೈಸ್. ಪ್ರಿಯಕರನು ತನ್ನ ಪ್ರಿಯತಮೆಯ ಹುಟ್ಟಿದ ಹಬ್ಬಕ್ಕೆ ಪ್ರಿಯತಮೆಯ ಅಕ್ಕ ಭಾವನಿಗಾದ ದುರ್ಗತಿಯನ್ನು ಹಾಡಿನ ಮೂಲಕ ಯುವಜನತೆಗೆ ಸಂದೇಶ ನೀಡಲು ಹೊರಟಿದ್ದಾನೆ. ಹದಿಹರೆಯದ ಜೋಡಿಯೊಂದು ಕುಣಿದಿದೆ ಮನಸ್ಸಲ್ಲಿ, ಪ್ರೇಮದಿಂದ ಸೇರಿ ಬಂದು ಜಗವಿಲ್ಲ ನನ್ನದೆಂದು ತಿಳಿದಿದೆ. ಪ್ರೇಮವೊಂದು ಮಧುರ ಬಿಂದು, ಹದಿಹರೆಯದ ಜೋಡಿಯೊಂದು ಕುಣಿದಿದೆ ಮನಸ್ಸಲ್ಲಿ, ಪ್ರೇಮದಿಂದ ಸೇರಿ ಬಂತು ಜಗವಿಲ್ಲ ನನ್ನದೆಂದು ತಿಳಿದಿದೆ. ಪ್ರೇಮವೊಂದು ಮಧುರ ಬಿಂದು, ಹದಿಹರೆಯದ ಜೋಡಿಯೊಂದು. ನಾನು ನೀನು ನೀನು ನಾನು ಹೊಸದಾಗಿ ಪ್ರೇಮ ಲೋಕ, ಸ್ವರ್ಗವೊಂದು ನಮದ
ಹೊಸದಾಗಿ ಪ್ರೇಮ ಲೋಕ ಸ್ವರ್ಗವೊಂದು ನಮದಾಗಿದೆ. ಜಾಜಿ ಮಲ್ಲೆ ಬಳ್ಳಿ ಹಿಂದೆ ದುಂಬಿಯೊಂದು ಕಾಲು ಜಾರಿ ತನಗೆ ತಾನೇ ಬೆಂದು ನೊಂದಿದೆ. ತನಗೆ ತಾನೇ ಸೃಷ್ಟಿಯೆಲ್ಲ ತನ್ನದೆಂದು ತಿಳಿದಿದೆ. ಜಾರಿದೆ, ಬಾಡಿದೆ, ಕಂಬನಿ ಮಿಡಿದಿದೆ, ಕರಗಿದೆ. ಹೋ ಹದಿಹರೆಯದ ಜೋಡಿಗೆಂದು ಹೊರಸಿಡಿಲ ಮಿಂಚು ಬಡಿದು ಕೊರಡಾಗಿದೆ, ಬರಡಾಗಿದೆ, ಶಿಲೆಯಾಗಿದೆ. ಈ ಪ್ರೀತಿಯ ಪ್ರಣಯ ಜೋಡಿಗಳು ಯುವ ಜನತೆಗೆ ಸಾರಲು ಹೊರಟಿರುವ ಸಂದೇಶವೇನೆಂದರೆ, ಯಾವುದೇ ಜೋಡಿಯು ಜಾತಕ, ಜಾತಿ, ಅಂತಸ್ತು, ಸಂಪ್ರದಾಯ ಬರೀ ಇಷ್ಟೇ ವೈವಾಹಿಕ ಜೀವನಕ್ಕೆ ಮಾನದಂಡ ಅಂತ ತಿಳ್ಕೋಬಾರ್ದು. ಈಗ ತಾನೇ ನೀವು ಏಡ್ಸ್ನಿಂದ ದುರ್ಮರಣಕ್ಕೀಡಾದ ಜೋಡಿಯನ್ನು ನೋಡಿದ್ದೀರಿ. ಹಾಗಾಗಿ ಯುವಜನತೆ ತಮಗೂ ಇದೇ ಗತಿ ಬಾರದಿರಲು ದಯವಿಟ್ಟು ವಿವಾಹಕ್ಕೂ ಮುನ್ನ ರಕ್ತ ಪರೀಕ್ಷೆಗೆ ಒಳಗಾಗಿ ಯಾವುದೇ ಮಾರಕ ರೋಗಗಳಿಗೆ ತುತ್ತಾಗದಂತೆ ಎಚ್ಚರಿಕೆಯ ಹೆಜ್ಜೆ ಇಡೋಣ. ಆರೋಗ್ಯವಂತ ಸಮಾಜ ಕಟ್ಟುವತ್ತ ಮುನ್ನಡೆಯೋಣ. ಇಂತಿ ಡಿ.ಕೆ. ದೇವೇಂದ್ರ.